ವೀಕ್ಷಕರಿಗೆ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ವೃಷಭ ಆಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ವೃಷಭ ಆಯದ ಸಂಖ್ಯೆ ಶೇಷ ಸಂಖ್ಯೆ 5 ಬರುತ್ತದೆ ಮತ್ತು ಶಿವನ ವಾಹನ ಅಂದರೆ ನಂದಿ ಇದು ಶುಭಮಂಗಳಕರವಾಗಿರುವಂಥದ್ದು ಮತ್ತು ಪ್ರಾಶಸ್ತ್ಯದಲ್ಲಿ ಧ್ವಜಾಯ ಮೂಲವಾದರೆ ಇದು ದ್ವಿತೀಯ ಶ್ರೇಷ್ಠ ಆಯವಾಗಿರುವಂಥದ್ದು. ಹಾಗಾಗಿ ವೃಷಭಾಯಕ್ಕೆ ಶನಿಯು ಆಧಿಪತಿಯಾಗಿರುವಂಥದ್ದು. ಹಾಗಾಗಿ ಅಭಿವೃದ್ಧಿಗೆ ಪೂರಕವಾದ ಆಯವಾಗಿರುವಂಥದ್ದು ಇದು. ವೃಷಭಾಯ ಮನೆಗಳಿಗೆ ಪ್ರವೇಶದ್ವಾರ ಪೂರ್ವ ದಿಕ್ಕಿನಲ್ಲಿ ಮಾತ್ರ ಇರಬೇಕು. ಇದು ಬಹಳಷ್ಟು ಶುಭ ಫಲಗಳು ಕೊಡ್ತದೆ ಆ ಪೂರ್ವ ದಿಕ್ಕಿಗೆ ಇದ್ದರೆ ಮಾತ್ರ. ಮತ್ತು ಉಳಿದ ದಿಕ್ಕುಗಳಲ್ಲಿ ಪ್ರವೇಶದ್ವಾರವಿರುವಂಥದ್ದು ಅಷ್ಟೊಂದು ಶುಭವಲ್ಲ. ಶುಭ ಕಾರ್ಯ ವೃಷಭಾಯದಲ್ಲಿ ನಿರ್ಮಿಸಿರುವಂಥದ್ದು ನಿವಾಸಗಳಲ್ಲಿ ಶುಭ ಕಾರ್ಯಗಳು, ಆಮೇಲೆ ಮಂಗಳ ಕಾರ್ಯಗಳು ಸದಾಕಾಲ ಜರುಗ್ತಾನೆ ಇರ್ತದೆ. ಆಮೇಲೆ ಸ್ತ್ರೀಯರ ಆರೋಗ್ಯ ಬಹಳಷ್ಟು ಉತ್ತಮವಾಗಿರುವಂಥದ್ದು, ಯಜಮಾನರಿಗೆ ಧನಧಾನ್ಯ ಸಮೃದ್ಧಿ, ಸಕಲ ಸಂಪತ್ತುಗಳು ಮತ್ತು ಕೊರತೆಯೇ ಕಾಣುವಂಥದ್ದು ಅಲ್ಲಿ ಇರಲ್ಲ. ಹಾಗಾಗಿ ಯಾವುದೇ ಒಳ್ಳೆಯ ಕೆಲಸ ನೀವು ಕೈಗೊಂಡಿದ್ರೂ ಕೂಡ ಮತ್ತು ಆ ಕೆಲಸದಲ್ಲಿ ಜಯ ಮತ್ತು ಲಾಭ ಮತ್ತು ಹಾಗೆ ಸುಲಭ ಮತ್ತು ನಿಶ್ಚಿತವಾಗಿರುವಂಥದ್ದು ಜಯದ ರೂವಾರಿ ಅಂತಲೇ ಈ ವೃಷಭಾಯಕ್ಕೆ ಅಂತ ನಾವು ಹೇಳ್ತಾ ಇರ್ತೇವೆ. ಹಾಗೆ ಮತ್ತು ಪುತ್ರ ಪೌತ್ರರು ಮತ್ತು ಸಂತಾನ ಫಲ ಬಹಳಷ್ಟು ಒಳ್ಳೆಯ ಪುಣ್ಯ ಪ್ರಾಪ್ತಗಳು ಇಲ್ಲಿ ದೊರೀತಾನೆ ಇರ್ತದೆ. ಆಮೇಲೆ ಪ್ರಗತಿ, ಏಳಿಗೆ, ಯಶಸ್ಸು, ಕೀರ್ತಿ, ಜನಬಲ ಮತ್ತು ಇನ್ನಿತರೆ ಒಳ್ಳೆಯ ಫಲಗಳು ಎಲ್ಲನೂ ಕೂಡ ದೊರೀತಾನೆ ಇರ್ತದೆ. ಮತ್ತು ಮನೆಯ ಸಮೃದ್ಧಿ ಶಾಂತಿಯುತವಾಗಿ ನಿಲಯದಲ್ಲಿ ನಾವು ವಾಸಸ್ಥಾನ ಮಾಡ್ತಕ್ಕಂಥ ಈ ವೃಷಭಾಯದಲ್ಲಿ ಯಾರು ವಾಸಸ್ಥಾನ ಮಾಡ್ತಾರೋ ಅವ್ರಿಗೆಲ್ಲನೂ ಕೂಡ ಶ್ರೇಷ್ಠ ಫಲ ಕೊಡ್ತದೆ. ಇಲ್ಲಿ ಪ್ರಥಮ ಧ್ವಜ ಆಯಕ್ಕೆ ನಾವು ಮೀಸೆ ಕೊಟ್ಟಿದರೆ ಎರಡನೇದ್ದೇ ಈ ಉತ್ತಮ ಆಯಗಳಲ್ಲಿ ಎರಡನೇದ್ದೇ ವೃಷಭಾಯ. ಅದು ಕೂಡ ಪೂರ್ವ ದಿಕ್ಕು ಭಾಳ ಶ್ರೇಷ್ಠವಾಗಿರುವಂಥದ್ದು. ಈ ದಿಕ್ಕು ಪೂರ್ವ ದಿಕ್ಕಿಗೆ ಭಾಳ ಶ್ರೇಷ್ಠ ಕೊಡ್ತದೆ. ಹಾಗಾಗಿ ವೃಷಭಾಯ ಪೂರ್ವ ದಿಕ್ಕಿನಲ್ಲಿ ಇದ್ದರೆ ಮಾತ್ರ ಬಹಳಷ್ಟು ಒಳ್ಳೆಯ ಫಲಗಳು ಈ ಮನೆಗೆ ಮತ್ತು ಗೃಹವಾಸಿಗಳಿಗೆ ಉತ್ತಮ ಫಲಗಳು ಕೊಡ್ತದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಿದೆ. ನಮಸ್ಕಾರ.